ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇದು ಬಂದು ಅಮಾವಾಸ್ಯೆ ಇತ್ತು ನೋಡ್ರಿ. ನಿನ್ನೆ ಲಾಗು. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬಾಗ್ಲ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಪೂಜೆ ಮಾಡತ್ತೀನಿ ನೋಡ್ರಿ. ಹಂಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಲಾಗು. ಬೆಳಗ್ಗೆನೇ ಯಾವುದೋ ಅಮಾವಾಸ್ಯೆ ಇದ್ದಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ನೋಡ್ರಿ. ಮನೆ ತೊಳಿ ಒರೆಸು ಅದು ಮಾಡ ಅಂಥೇಳಿ ಎಲ್ಲ ಮುಗಿಸಿ ಪೂಜೆ ಮಾಡಿದ್ವಿ ಅಂದ್ರೆ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗಿನ ಪೂಜೆಯಿಂದನೇ ಏನೈತಲ್ಲ ಲಾಗ್ ಸ್ಟಾರ್ಟ್ ಮಾಡೀನಿ. ಪೂಜೆ ಮುಗಿದ್ಮೇಲೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಕೆಲಸ ಆದಮೇಲೆ ಇಲ್ಲೇ ಅವ್ವಾರ ಮನೆಗೆ ಬಂದೀವಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಇವತ್ತು ಅಮಾವಾಸ್ಯೆ ಎಲ್ಲ ಹಂಗಾಗಿ ಮಠಕ್ಕೆ ಹೋಗಿ ಬರೋಣ ಅಂತ. ಬಂದ ತಕ್ಷಣ ಇವನ ಜೊತೆ ಆಟ ಆಡೋದೇ ನಮ್ಮ ಮೊದಲ ಕೆಲಸ. ಅವ್ರ ಅಕ್ಕ ತಮಗೆ ಗೌರ್ಮೆಂಟ್ ಒಬ್ರು ಇದೆ ಮನೆ ಅಂತ ಕೊಡಾರ ಅವ್ರಿಗೆ ವಾಲ್ಯ ಅಂತಂದ ವಾಲ್ಯ ನೋಡ್ತಾರ. ನೀನ್ ನೋಡ್ದಾಗ ಮಾತಾಡ್ಸ್ಲಾರ್ದ ನಾನು ನೋಡಾತೀನಿ. ನೀನು ಅವನ್ನ ನೋಡ್ತೀಯಲ್ಲ. ಏನಾರ ಮಾತಾಡ್ಸಿದ್ ನಗ್ತಾನವ. ನೀವು ಏನಾರ ಮಕ್ಕ ನೋಡ್ತಾನವ. ನೀ ಏನ ಮಾತಾಡ್ಸ್ಬೇಕ ಅವನ್ನ ಅಂದ್ರೆ ಹಾಗೆ ನೀ ಬರೀ ಹಾಗೆ ಅಲ್ಲೇ ಅಲ್ಲೇ ಮಂಡ ಶಿಕ್ 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 ಶಿಕ್. ಬರ್ರಿ ಇವಾಗ ಎಲ್ಲಂಗ ಮಠಕ್ಕೆ ಹೋಗೋಣ. ಎಲ್ಲಂಗ ಮಠ ಬಂದು ಭಾಳ ಏನು ದೂರ ಇಲ್ಲ ಮನೆಯಿಂದ. ಜರಿ ಒಳಗೈತಿ. ಇದು ಬಂದು ಒಂದು ಮನೆಯಿಂದ ಒಂದು 10 ನಿಮಿಷ ಹಿಂಗಾಗತ್ತೆ. ಎಲ್ಲರೂ ಏನೈತಲ್ಲ ಹುಡುಗರು ಕರ್ಕೊಂಡು ವಾಪಸ್ ಬಂದು ನೋಡ್ರಿ. ಇಲ್ಲಿ ಏನೈತಿಲ್ಲ ಅವ್ವ, ನಾನು, ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ಕಾಣಿಸ್ತಾರಲ್ಲ. ನಾವು ಇಲ್ಲಿ ಕಾರ್ ಒಳಗೆ ಹೊಂಟಿದ್ದೀವಿ ನೋಡ್ರಿ. ಅಲ್ಲೇನು ಕಾಣಿಸಾತ ನನ್ನ ಮಗ ಸ್ಕೂಟಿ ವರ್ಷಾತನ. ಅವರು ಗಾಡಿ ತೊಗೊಂಬರ್ತಾರಂತ. ಯಾಕಂದ್ರೆ ಹೆಂಗೂ ಸ್ಕೂಟಿ ಇವತ್ತು ಅಮಾವಾಸ್ಯೆ ನೋಡ್ರಿ ತೊಳ್ಯಾಕೆ ಬಿಡೋದಿತ್ತು. ನೀವು ಹೋಗ್ರಿ ನಾವು ಬರ್ತೀನಿ ಅಂದ್ರೆ ಹಾಗಾಗಿ ಅಲ್ಲಿ ನಿಂತ್ಕೊಂಡಾರ. ನಾವು ಬರೀ ಇವಾಗ ಹೋಗೋಣ. ಹುಡುಗರು ಮನೆಯೊಳಗೆ ಯಾರೂ ಇದ್ದಿದ್ದಿಲ್ಲ. ಬಟ್ ಹುಡುಗರು ನಾವು ಹೋಗೋಣಂತೆ ರೆಡಿ ಆಗಿದ್ದೀವಿ. ಸ್ವಲ್ಪ ಭಾಳ ಏನು ದೂರ ಇಲ್ಲ ನೋಡ್ರಿ. ಅದು ಬಿಸಿಲು ಟೈಮೆಲ್ಲ ಹಾಗಾಗಿ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅಣ್ಣ ಏನೋ ಹೊರಗೆ ಹೋಗಿದ್ದು ಅನ್ಸುತ್ತೆ. ಮನೆಗೆ ಬಂದೇನ ಬರ್ರಿ ನಾನು ಬಿಟ್ಟು ಬರ್ತೀನಿ ಅಂತೇಳಿ ಅಂದ. ಹಾಗಾಗಿ ಸರಿ ನಡಿ ಅಂತ ಹೊಂಟೀವಿ. ಪ್ರತಿ ಅಮಾವಾಸ್ಯೆನೂ ಇಲ್ಲಿ ಏನು ಅಮಾವಾಸ್ಯೆಗೆ ಒಂದ್ಸರಿ ಏನು ನೋಡ್ರಿ ಪ್ರಸಾದ ಇರುತ್ತೆ. ಅಂದ್ರೆ ಪ್ರತಿ ಮೊದಲೆಲ್ಲ ಅಮಾವಾಸ್ಯೆಗೆ ಒಂದೊಂದು ಸರಿ ಬರ್ತಿದ್ವಿ. ಬಟ್ ಈಗ ಭಾಳ ದಿನ ಆಯಿತು ಹೋಗೇ ಇಲ್ಲ. ಎಲ್ಲೆಲ್ಲ ಜಾತ್ರೆ ವಿಡಿಯೋ ಏನು ಹಾಕಿದ್ದೆ ನೀವು ನೋಡಿರಿ ಅನ್ಕೋತೀನಿ. ನೋಡಿರಲ್ಲ ಒಂದ್ಸರಿ ನೋಡ್ರಿ. ಅಲ್ಲಿ ಏನು ಜಾತ್ರೆ ಆದಮೇಲೆ ಫಸ್ಟ್ ಟೈಮ್ ಬರತ್ತೀನಿ ನಾವು ಅಲ್ಲಿ ವಾಪಸ್ ಇವಾಗ. ಯಾಕಂದರೆ ಬರೋದು ಆಗಿದ್ದಿಲ್ಲ. ಇಲ್ಲೇನು ಕಾಣಿಸಾತ್ ನೋಡ್ರಿ ಇದೇ ನಿಮ್ಮ ಗುಡಿ. ಭಾಳ ಹತ್ತಿರ ಐತಿ. ಅಲ್ಲಿಂದ ನಡ್ಕೊತ ಎಲ್ಲ ಮೊದಲೆಲ್ಲ ನಡ್ಕೊತಾನೆ ಬರ್ತಿದ್ರಿ. ಇವಾಗ ನಮ್ಮವ್ವ ನಡ್ಕೊತಾನೆ ಹೋಗೋಣ ಅಂತಾಳ. ಆದ್ರೆ ಬಿಸಿಲು ಟೈಮ್ ನೋಡ್ರಿ. ಹಾಗಾಗಿ ಬೇಡ ಜಲ್ದಿ ಬಸ್ಸಿಗಾರ ಎದಕ್ಕಾರ ಹೋಗೋಣ ಅನ್ನೋ ಗಾಡಿಗೆ ಬಂದ್ವಿ. ಇವಾಗ ಹೋಗಿ ದರ್ಶನ ಮಾಡಿ ಬೇಡ ಅಲ್ಲಿ ಬಿಡು. ಅಲ್ಲೇ ಹಯ್ಯಲ್ಲ. ನಾ ಇಲ್ಲಿ ಬರ್ತಾರೆ ಹಿಂಗೆ ನಿಂತೀನಿ. ಇಲ್ಲಿ ದೋರಿಗೆ ಹೋಗೋಣ ಬರೀ. ಇವಾಗ ಒಳಗೆ ಏನೈತಲ್ಲ ಗುಡಿಗೆ ಹೋಗೋಣ. ಈ ಬಿಸಿಲದಿಂದಾಗ ನಮ್ಮೂರ ಕಡೆ ಅಂತೂ ಮನೆಯಾಗಿರೋದೇ ಜಾಸ್ತಿ ಕಮ್ಮಿ ಮಂದಿ ನೋಡ್ರಿ. ಯಾಕಂದ್ರೆ ಊಟ ಗೀಟ ಮಾಡಿಕೊಂಡು ಸೀದಾ ಏನೈತಲ್ಲ ಮಠಕ್ಕೆ ಹೋಗ್ಬಿಡ್ತಾರೆ ಕುಂದ್ರಾಗಂತ. ಯಾಕಂದ್ರೆ ಅಲ್ಲಿರುವಂಥ ತಂಪು ಒಂದು ವಾತಾವರಣ ನಮಗೆ ಎಲ್ಲಿ ಸಿಗಂಗಿಲ್ಲ. ಯಾವುದೋ ಒಂದು ಮಠ ಗುಡಿ ಅಂತ ತೊಗೊಂಡಾಗ ಅದು ಏನೋ ಗೊತ್ತಿಲ್ಲ, ಒಂಥರ ಮ್ಯಾಜಿಕ್ ಥರ ಅನ್ಸುತ್ತೆ. ಅಷ್ಟು ತಂಪು ಕೊಡುತ್ತೆ. ಎದ್ದು ಮನೆಗೆ ಬರೋಕೆ ಒಲ್ಲೆ ಅನಿಸ್ತಿರುತ್ತೆ ಜೀವ. ಹಾಗಾಗಿ ದೇವಸ್ಥಾನಕ್ಕೆ ಬರೋದು. ಬಟ್ ದಿನ ಬರೋಕ್ಕಾಗಂಗಿಲ್ಲ ನೋಡ್ರಿ. ಕೆಲವೊಂದು ಸರಿ ಈ ರೀತಿ ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ ಅಂತಿದ್ದಾಗ ಅಲ್ಲಿ ಒಂದು ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋದ್ರಾತಂತೆ ಬಂದ್ವಿ. ಬಂದಿದ್ದ ಮಧ್ಯಾಹ್ನ. ನಿಮಗೆಲ್ಲರಿಗೂ ಅನಿಸಿರುತ್ತೆ ಜಾಸ್ತಿ ನಾವು ಮಧ್ಯಾಹ್ನ ಟೈಮ್ನಾಗ ಬರ್ತೀವಿ ಅಂತೇಳಿ. ಮಧ್ಯಾಹ್ನ ಟೈಮ್ ಹುಡ್ಕೋದು ಉದ್ದೇಶ ಒಂದೇ. ಯಾಕಂದ್ರೆ ಸ್ವಲ್ಪ ಗದ್ದಲ ಕಮ್ಮಿ ಇರುತ್ತೆ ಅಂತೇಳಿ. ಭಾಳ ಗದ್ದಲ ಹೋದ್ರೆ ಸರಿಯಾಗಿ ದರ್ಶನ ಆಗಂಗಿಲ್ಲ. ಬ್ಯಾಡ ಅಂಥೇಳಿ ಮಧ್ಯಾಹ್ನ ಟೈಮ್ನಾಗ ಬಂದಾಗ ಇಲ್ಲಿ ನೋಡ್ತಿರ್ಬೋದು ಖಾಲಿ ಕನ್ಸಾದೈತೆ ಮಠನು. ಹಾಗಾಗಿ ದೇವ್ರ ದರ್ಶನ ಮಾಡೋಕೆ ಒಂಚೂರು ಸಮಾಧಾನಲಿಂತ ಮಾಡ್ಬೋದು ನೋಡ್ರಿ. ಹಾಗಾಗಿ ಇಲ್ಲಿ ದೇವ್ರ ದರ್ಶನ ಮಾಡಾಕತ್ತೀವಿ ನಾವು. ಈಗ ಇಲ್ಲೊಂದು ಚೂರು ದರ್ಶನ ಎಲ್ಲ ಮಾಡಿ ಕಾಯಿ ಒಡಿಸ್ಕೊಂಡು ಮತ್ತೇನೈತೆ ನೋಡ್ರಿ ಇವಾಗ ಕೆಳಗೆ ಊಟಕ್ಕೆ ಹೋಗ್ಬೇಕು. ನಾನು ಹಿಂದೆ ಅವಾಗಲೇ ಹೇಳ್ದಂಗೆ ಪ್ರತಿ ಅಮಾವಾಸ್ಯೆನೂ ಇಲ್ಲಿ ಊಟ ಇರುತ್ತೆ. ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಅಮಾವಾಸ್ಯೆಗೆ ಊಟ ಇರೋದ್ರ ಜೊತೆನ ಅಂಬ್ಲಿ ಸಹನೇ ಇರುತ್ತೆ ನೋಡ್ರಿ. ಇದು ಅಂಬ್ಲಿ ಬಂದು ಇವಾಗೇನೈತಲ್ಲ ಬ್ಯಾಸ್ಗೆ ದಿನ ಅಂತಿಲ್ಲ.
ಯಾವಾಗ ಅವ್ರು ಊಟ ಇಟ್ಟಿರ್ತಾರೆ ಅವಾಗದು ಇಲ್ಲಿ ಏನೈತಲ್ಲ ಅಂಬ್ಲಿ ಇದ್ದೇ ಇರುತ್ತೆ. ಇಲ್ಲಿ ಏನು ಹೋದ್ರೆ ನೋಡ್ರಿ ಇವರ ಅರ್ಚಕರು ಇಲ್ಲಿದ್ದು ಪೂಜೆ ಮಾಡಕ್ಕಂತೆ ಹುಡುಗರಿದ್ದು. ಸೊ ಹಂಗಾಗಿ ನಾವು ಮುಗಿಸ್ಕೊಂಬಂದು ಅವ್ರು ಇವಾಗ ಬಂದರು. ಇಲ್ಲಿ ಅಲ್ಲೊಂದು ಸ್ವಲ್ಪ ಜನ ಕೂತಾರೆ, ಇಲ್ಲೊಂದು ಸ್ವಲ್ಪ ಜನ ಕೂತಾರೆ ನೋಡ್ರಿ. ಬರೀ ಇವಾಗ ಇನ್ನೊಂದು ಗುಡಿ ಐತಿ, ಈಗ ಅಲ್ಲಿ ಹೋಗುನು. ಈ ಕಡೆ ಹೋಗ್ತಿರ್ಬೇಕಾದ್ರೆ ನೋಡ್ರಿ ಇಲ್ಲೇ ನನ್ನ ಮಗ ಈಗ ಬಂದ. ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿವಿ. ಅವ ಈಗ ಬಂದ. ಮಕ್ಕಳು ಹಿಂದೆ ಬರಲಿ ಇಲ್ಲ ಮುಂದಿರಲಿ, ಅವ್ರು ಬಂದು ರೀಚ್ ಆಗೋವರೆಗೂ ಸಮಾಧಾನ ಆಗ್ತಿರಂಗಿಲ್ಲ. ಅಲ್ಲಿ ದೇವ್ರ ದರ್ಶನ ಮಾಡತ್ತೀವಿ ಅಂದ್ರೂ ನನ್ನ ಕಣ್ಣೆಲ್ಲ ಹೊರಗೆ ಇದ್ದು ಬಂದ ಇಲ್ಲ ಅಂಥೇಳಿ ಫೈನಲ್ ಮುಗಿಸ್ಕೊಂಡು ಇನ್ನು ಹೊರಗೆ ಬರೋ ಟೈಮಿಗೆ ಬಂದ್ರೆ ಅವ್ರು ಇಲ್ಲಿ ಏನೈತಲ್ಲ ದೇವ್ರದ್ದೆಲ್ಲ ನಮಸ್ಕಾರ ಮಾಡಿ ಬರಲಿ. ಬರೋಟಿಗೆ ಅವ್ವ ಏನಂದ್ಲ, ಅಲ್ಲಿ ಇನ್ನೊಂದು ಗುಡಿ ಐತೆ ನೋಡ್ರಿ ಮುಂದ್ಗಡೆ ಕಾಣಿಸುತ್ತೆ, ಅಲ್ಲಿ ಹೋಗಿ ಬರೋಣ ನಾವು ಅಂತೇಳಿ. ಸೊ ಬರೀ ಇವಾಗ ನಾವು ಅಲ್ಲಿ ಹೋಗೋನು. ಫುಲ್ ಬಿಸಿಲು ಅಂದ್ರೆ ಒದ್ದಾಡೋಷ್ಟು ಬಿಸಿಲು ಐತಿ ನೋಡ್ರಿ, ಸಿಕ್ಕಾಪಟ್ಟೆ ಐತಿ. ಬರೀ ಇವಾಗ ಆ ಗುಡಿಯಾಗ ಹೋಗೋನು. ಎಷ್ಟು ಸುಡ್ತಾವ ನೋಡಿ ಕಾಲು ಬೆಂಕಿಗೆ. ಎಣ್ಣೆ ಬೆತ್ತಿ ಹಾಕೊಂಬಂದಿ ಎಣ್ಣೆ ಒಳಗೆ ಹೋಗ್ತೇನ ಬಿಡ್ತಾರ ಒಳಗೆ. ಫಸ್ಟ್ ಟೈಮ್ ಬಂದಿದ್ದು ನಾವು ಒಳಗೆ. ಫಸ್ಟ್ ಟೈಮ್ ಬಂದೀನಿ ಒಳಗೆ. ಕದ ಯಾವಾಗ ಅಲ್ಲೇ ಇರುತ್ತೆ, ಅದು ಟೇಬಲ್ ಹಾಕಿರ್ತಲ್ಲ. ಅವಾಗ ನೋಡಿ ಆದ್ರೆ ಅದ ಕಸ ಒಳಗಿರುತ್ತ, ರೋಜರ್ ಹೊಸರು ಒಳಗೆ ಬಿಟ್ಟಿರ್ತಾರೆ ನೋಡಿದ್ದಿಲ್ಲ. ಅದೇ ಅದು ಇದ್ದಲ್ಲ ಆ ದೇವ್ರ ನೋಡೋಣ ಅಲ್ಲ ಐತ್ಲ ಬಸವೇಶ್ವರ ಮಗ್ಲ. ಅದ ನಂಗೆ ನಮ್ಮೂರ್ ದೇವ್ರ ಅದೇ ಈಗ ಇದ್ರ ಮೇಲೆ ಇರ್ತಿರ್ತಾರಲ್ಲ ಅದ್ರ ಗುರ್ತಿ. ಯಾವಾಗೂ ಈ ಮಕ್ಕಳು ಸಣ್ಣವರಾಗಿಂದಾಗ ನೋಡ್ರಿ ಎಲ್ಲ ಮಟ್ಟಕ್ಕೆ ಫುಲ್ ಖುಷಿಯಾಗಿಂದ ಹೋಗಿದ್ರು. ಯಾಕಂದ್ರೆ ಫುಲ್ ಅಲ್ಲಿ ಜಾಗ ಐತೆ ನೋಡ್ರಿ ಆಟ ಆಡಕ್ಕೆ. ಮೊದಲೆಲ್ಲ ಅಂದ್ರೆ ಸಣ್ಣ ಇದ್ದು ಅಂಥೇಳಿ ಬೆಳಗ್ಗೆ ಮನೆಯದೊಂದು ಸ್ವಲ್ಪ ಪೂಜೆ ಗೀಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಕೆಲ್ಸಕ್ಕೆ ಕಳಿಸಿ ಆಮೇಲೆ ನಾವು ಹೋಗಿಬಿಡ್ತಿದ್ದೀವಿ. ಅಲ್ಲೇ ಮಕ್ಕಳೆಲ್ಲ ಆಟ ಆಡಿ ಮಧ್ಯಾಹ್ನ ಊಟ ಗೀಟ ಮಾಡಿ ಸಂಜೆಗೆ ಬಂದುಬಿಡ್ತಿದ್ದೀವಿ. ಈ ಎಲ್ಲ ಜಾತ್ರೆ ಬಂದಾಗ ನಮಗೆ ಭಾಳ ಖುಷಿ ಇರುತ್ತೆ. ನಾನು ಹಿಂದಿನ ವಿಡಿಯೋದೊಳಗೆ ಹಾಕಿದ್ದು ನೋಡ್ರಿ ಡೈಲಿ ಹೋದಾಗ ಇಲ್ಲಿ 5 ದಿನವೂ ಜಾತ್ರೆ ಇರುತ್ತಿದ್ದು. ಬಟ್ 5 ದಿನ ಜಾತ್ರೆ ಇದ್ರೆ 5 ದಿನವೂ ಏನೈತೆ ನೋಡ್ರಿ ಜನ ಸಾಗರ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಿ ಬಿಟ್ಟಿರುತ್ತೆ. ಅಷ್ಟು ಗದ್ದಲ ಇದ್ರೂ ಅದನ್ನು ಪೂರ್ತಿಯಾಗಿ ಎಷ್ಟು ಚೆಂದ ಸಂಭಾಳಿಸ್ತಾರಂದ್ರೆ, ಯಾಕಂದ್ರೆ ಅಷ್ಟು 5 ದಿನ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಭಾಳ ಅಂದ್ರೆ ಭಾಳ ಗದ್ದಲ ಇರುತ್ತೆ. ಅಲ್ಲಿ ಜನ ಎಲ್ಲ ಹೊರಗಡೆಯಿಂದ ಎಲ್ಲನೂ ಬಂದಿರ್ತಾರೆ ನೋಡ್ರಿ. ಅವ್ರನ್ನೆಲ್ಲ ಸಂಭಾಳಿಸಿ ಇಲ್ಲಿದೆಲ್ಲ ಸಂಭಾಳಿಸ್ಬೇಕಾರೆ ಎಷ್ಟು ನಾವು ಅಂತಿರ್ತೀವಿ ಗದ್ದಲದಾಗ. ಆದ್ರೂ 5 ದಿನವೂ ಊಟ ಇರುತ್ತೆ. ಮತ್ತು ಹೊಳ್ಳಿ ಅಷ್ಟು ಜನನೂ ಸಂಭಾಳ್ಸೋಕೆ ಗಟ್ಟಿ. ಬಟ್ ಆ ಜಾತ್ರೆ ನೋಡುವಾಗ ನಮಗೆ ಖುಷಿ ಆಗೋದು ಅಂತಂದ್ರೆ ನಮ್ಮೂರ ಜಾತ್ರೆ ಏನೈತಲ್ಲ ನೋಡ್ತೀವೇನೋ ಅನ್ನೋ ಥರ. ಯಾಕಂದ್ರೆ ಕರ್ನಾಟಕದಾಗೆಲ್ಲ ಜಾತ್ರೆ ಆಗೋದು ಹಂಗೆ ಇರುತ್ತೆ ನೋಡ್ರಿ. ನಡಿ ಹೊರಗರ. ಯಾಕ ಸುಸ್ತಾಗಿ ಏನಾಗ್ಲಿ ಮಕ ಸಂಭಾತಲ್ಲ. ನೀರು ಕುಡಿಯಲ್ಲ ಒಂದಿವ್ಸ. ಹೆಲ್ಮೆಟ್ ಹಾಕೊಂಬಂದಿ ಇಲ್ಲ ಮಕ ಎಲ್ಲ ನೋಡಲ್ಲ ಹೆಂಗಾಗೈತಿ. ಕೈ ವಸ್ತ್ರ ಐತಿ ಜಳಕ್ಕೆ ಹೊರಗೆ ಬಂದಿತ್ತನ ಬಂದಿಲ್ಲಲ್ಲ ಅದಕ್ಕೆ ಎಂದ ಆಗ್ತದೆ. ಚಪ್ಪಲ್ ಹಾಕೊಂಬರೋಣ ತಪ್ಕೊಂಬರ್ತೀನಿ ಖಾಲಿ ಸುಡ್ತಾವ. ಬರ್ರಿ ಇವಾಗ ನಾವು ದೇವ್ರ ಪೂಜೆ ಮಾಡ್ತಾ ಇಲ್ಲೇ ಉಳ್ಕೊಂಡಿವಿ. ಎಲ್ಲರೂ ಹೋಗಿದ್ರು. ಸೊ ನನ್ನ ಮಗ ನೋಡ್ರಿ ಇಲ್ಲಿ ನಿಂತ್ಕೊಂಡಿದ್ದೆ. ಎಲ್ಲರೂ ಹೋದ್ರಿ ಇನ್ನು ಆ ಕಡೆ ನಾವು ಹುಡುಕಾಡ್ತೀವಿ ಅಂಥೇಳಿ ಅವ ಒಬ್ಬನೇ ಇಲ್ಲಿ ನಿಂತ್ಕೊಂಡಿದ್ದ. ಬರ್ರಿ ಊಟಕ್ಕೆ ಹೋಗೋಣಂದ. ಹಂಗಾಗಿ ಪೂಜೆ ಗೀಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ನೋಡ್ರಿ. ಗಂಡು ಮಕ್ಕಳೆಲ್ಲ ಜಲ್ದಿನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ನಮಸ್ಕಾರ ಮಾಡಿ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಬಟ್ ಜಾತ್ರೆ ಟೈಮ್ನಾಗೆಲ್ಲ ಇಲ್ಲಿ ಒಂದು ಗೇಟ್ ಥರ ಮಾಡಿರ್ತಾರೆ. ಜಸ್ಟ್ ಇದು ಅಡುಗೆ ಮಾಡೋಕೆ ಅಷ್ಟೇ ಇಟ್ಟಿರ್ತಾರೆ ನೋಡ್ರಿ. ಅಷ್ಟೆಲ್ಲ ಇಲ್ಲಿ ಏನು ಒಳಗಡೆ ಹಿಂಗೆ ಅಲೋಡ್ ಇರೋಂಗಿಲ್ಲ. ಈ ದಿನ ಅಮಾವಾಸ್ಯೆ ದಿನ ಅಷ್ಟೊಂದೇನು ಗದ್ದಲ ಇರೋಂಗಿಲ್ಲ. ನಾವು ಈಗ ದೊಡ್ಡದು ಯಾವುದಾದ್ರೂ ಅಮಾವಾಸ್ಯೆ ಇದ್ರೆ ಬಂದಿರ್ತೀವಿ. ಭಾಳ ದಿನ ಆಗಿತ್ತಂತೆ ಬಂದ್ವಿ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿವೇನು ನೋಡತ್ತೀರಿ ಪ್ರಸಾದ ಇದೆ ನೋಡ್ರಿ. ಪ್ರತಿ ಅಮಾವಾಸ್ಯೆನೂ ಹಿಂಗೆ ಇರುತ್ತೆ. ಸೈಡಲ್ಲಿ ಒಂಚೂರು ಸ್ವೀಟು ಅನ್ನ ಸಾಂಬಾರು ಅಂಥೇಳಿ. ದೇವಸ್ಥಾನದ ಊಟ ಯಾರ್ಯಾರಿಗೆ ಇಷ್ಟ ನೀವು ಕಮೆಂಟ್ ಮಾಡಿರಿ. ನನಗಂತೂ ಭಾಳ ಇಷ್ಟ. ಯಾಕಂದ್ರೆ ದೇವಸ್ಥಾನದ ಊಟದೊಳಗೆ ಹೆಂಗಿರುತ್ತೆ ಅನ್ನೋಕ್ಕಿಂತ ಅದು ಹೆಂಗೂ ಮಾಡಿದ್ರು ಟೇಸ್ಟಾಗೇ ಇರುತ್ತೆ. ಯಾಕೆ ಟೇಸ್ಟ್ ಇರುತ್ತೆ ಅಂದ್ರೆ ಅಲ್ಲೇನು ನೋಡ್ರಿ ಒಂದು ಆಶೀರ್ವಾದ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರು ಹೆಂಗೆ ಮಾಡಿರ್ತಾರೆ ಅನ್ನೋಕ್ಕಿಂತ ಅದು ದೇವಸ್ಥಾನದ ರುಚಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ನಿಮ್ಗೆ ಅಲ್ಲಿ ಕಾಣಿಸ್ತಾರೆ ನೋಡ್ರಿ ಕುತ್ಕೊಂಡಾರ. ನಮ್ಮ ಚಿಳೆ ಪಿಳೆ ಏನು ಅಂತೀವಲ್ಲ ಅಲ್ಲಿ ಜಾಗ ಸ್ವಲ್ಪ ಸರಿ ಇದ್ದಿದ್ದಿಲ್ಲ ಕುಂದ್ರಾಗ ಬಿಸಿಲು ಬರಾಕತ್ತು.
ಯಾವಾಗಾರ ಬಂದಾಗ ಇಲ್ಲೇ ಕುತ್ಕೊಂಡಿರ್ತೀವಿ. ಇಲ್ಲಿ ನಾವು ಬಂದು ಊಟ ಮಾಡತ್ತೀವಿ ನೋಡ್ರಿ. ಇದೇನಲ್ಲಿ ನೀವು ಆವಾಗಲೇ ನೋಡಿದ್ರಲ್ಲ ಮಠದೊಳಗೆ ಪೂಜೆ ಮಾಡ್ತಾರೆ ಅಂದಿವಲ್ಲ ಅರ್ಚಕರು, ಅವ್ರ ಮನೆ ಇರುತ್ತೆ. ಬಟ್ ಅಮಾವಾಸ್ಯೆ ದಿನ ಎಲ್ಲರೂ ಬಂದು ಊಟ ಗೀಟ ಮಾಡ್ತಾರೆ ಅಂಥೇಳಿ ಅವರು ಗೇಟ್ ಹಾಕಿರ್ತಾರೆ. ಹಾಗಾಗಿ ಇಲ್ಲಿ ಆರಾಮ್ ಕುತ್ಕೊಳ್ಳೋಕೆ ಒಂಚೂರು ನೆರಳು ಇರುತ್ತೆ ನೋಡ್ರಿ. ಹಾಗಾಗಿ ನಿಂತು ಊಟ ಮಾಡೋಕ್ಕಿಂತ ಈ ರೀತಿ ಕುತ್ಕೊಂಡಾಗ ಒಂಥರ ಸಮಾಧಾನ ಆಗಿರುತ್ತೆ. ಹಾಗಾಗಿ ಮಕ್ಕಳ ಜೊತೆ ಎಲ್ಲರೂ ಗಂಡು ಹುಡ್ರು ಊಟ ಮಾಡಿ ಹೋಗ್ಬಿಟ್ರು ನೋಡ್ರಿ. ಈಗ ನಾವೇನು ಕಾಣಕತ್ತೀವಿ ನಿಮಗೆ ಸಣ್ಣ ಸಣ್ಣ ನಾವು 4 ಮಂದಿ. ಅದಾದಮೇಲೆ ಊಟ ಆದಮೇಲೆ ಇಲ್ಲಿ ನೋಡ್ರಿ ನಾ ಆವಾಗಲೇ ಹೇಳ್ದಂಗೆ ಅಂಬ್ಲಿ ಇಲ್ಲಿ ಮಾಡಿಟ್ಟಿರ್ತಾರೆ. ಬೆಳಗ್ಗೆನ ಮಾಡಿಟ್ಟಿರ್ತಾರೇನೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಇವಾಗ ಖಾಲಿ ಹಾಕಿ ಬಂದೈತಿ. ಬೇಕಂದ್ರೆ ಅಂಬ್ಲಿ ಹಾಕ್ಕೊಂಡು ಕುಡಿತಾರೆ, ಇಲ್ಲಾಂದ್ರೆ ಊಟ ಮಾಡಿ ಹೋಗ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಇದು ನೋಡ್ರಿ ರೂಢಿ. ಹಾಗಾಗಿ ಹುಡುಗರಿಗೆ ನಮ್ಮ ಮನ್ಯಾಗ ಸ್ವಲ್ಪ ಅಂಬ್ಲಿ ಕುಡಿತಾರೆ, ಯಾಕಂದ್ರೆ ಬ್ಯಾಸ್ಗೆ ಟೈಮ್ ಒಳಗೆ. ಹಾಗಾಗಿ ರೂಢಿ ಐತೆ ಅಂಥೇಳಿ ಸ್ವಲ್ಪ ಹಾಕ್ಕೊಂಬಂದ್ವಿ ನೋಡ್ರಿ. ಇಲ್ಲೇ ನಮ್ಮ ಪುಟ್ಟಲಕ್ಷ್ಮಿ ಕುಡಿಸಾಕತ್ತಾಳ ಅವ್ರ ಅಮ್ಮ. ಹುಡುಗರು ಕರ್ಕೊಂಬಂದ್ರೆ ಹಂಗೆ ಅವಕ್ಕೆ ಊಟ ಮಾಡಿಸು, ನೀರು ಕುಡಿಸು ಅಂತೇಳಿ ಇದ್ದಿದ್ದ. ಎಲ್ಲ ಊಟ ಮುಗಿಸಿ ವಾಪಸ್ ಬಂದು ನೋಡ್ರಿ. ನನ್ನ ಮಗ ಅದ ನೋಡಿ ಹಿಂದೆ. ಹುಡುಗರದೊಂದು ಇದು ನನ್ನ ಮಗ ಇವಾಗ ಹಿಂಗೆ ಹಿಂದಿನ ಬರುವಾಗ ಅನಿಸ್ತಿರುತ್ತೆ. ಯಾಕಂದ್ರೆ ಫ್ರೀಯಾಗಿ ಇರೋಕೆ ಅವ್ರಿಗೆ ಇದನ್ನೇ ಇರೋಂಗಿಲ್ಲ, ಯಾಕಂದ್ರೆ ಜೊತೆಗೆ ಒಬ್ರು ಬೇಕಂತೇಳಿ. ಹಾಗಾಗಿ ನಾನು ಅವರಮ್ಮ ಇದ್ವಿ ಅಂಥೇಳಿ ಪಾಪ ಅವರೆಲ್ಲರೂ ಹೋದ್ರು ಅಂತೇಳಿ ನಮ್ಮ ಜೊತೆ ಅವ ಹಿಂದೆ ಕರ್ಕೊಂಬರೋಕ್ಕಾಗತ್ತೆ ಬಿಡ ಅಂತೇಳಿ ಅಲ್ಲೇ ನಿಂತ್ಕೊಂಡಿದ್ದ. ನಡಿಯಪ್ಪ ಹೋಗೋಣ ಅಂತೇಳಿ ಅಂದೆ ಬಂದಿಂದ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಫುಲ್ ಗಿಡ. ಈ ಸೈಡಲ್ಲಿ ಏನು ಮಠದ ಸೈಡಿಗೆ ಈ ರೀತಿ ಗಿಡ ಬೆಳೆಸ್ಯಾರ ನೋಡ್ರಿ. ಫುಲ್ ತಂಪಿರುತ್ತೆ. ಎಷ್ಟು ತಂಪಿರುತ್ತೆ ಅಂದ್ರೆ ಈ ತಂಪು ಅದೇನೋ ನೀವು ಎಲ್ಲೆಲ್ಲಿ ಹೋಟೆಲ್ ರೆಸಾರ್ಟ್ ಅಂತ ಏನು ಹೇಳ್ತೀರಿ ಅಲ್ಲಿಗೆ ಹೋದಿವೇನೋ ಒಂಥರ ರೆಸಾರ್ಟ್ ಥರನ ಫೀಲ್ ಕೊಡುತ್ತಾ. ಅಷ್ಟು ತಂಪು, ಅಷ್ಟು ಹಸಿರು ಐತಿ. ಸೈಡ್ ಆ ಕಡೆ ಈ ಕಡೆ ಹೊರಗಡೆ ಫುಲ್ ಏನೈತಿಲ್ಲ ಬಿಸಿಲು ಉರಿತಿರುತ್ತೆ. ಬಟ್ ಇಲ್ಲಿ ಮಾತ್ರ ತೆಂಗಿನ ಗಿಡ ಅವೆಲ್ಲ ಅಷ್ಟು ಗಿಡ ಬೆಳೆಸ್ಯಾರ ನೋಡ್ರಿ. ಮೊದಲೆಲ್ಲ ಇದು ಫ್ರೀ ಇತ್ತು ಜಾಗ, ಫುಲ್ಲ ಏನೂ ಇದ್ದಿದ್ದಿಲ್ಲ. ಅದಾದಮೇಲೆ ಇದಿಷ್ಟು ಗಿಡ ಬೆಳೆಸಕ್ಕಂಥೇಳಿ. ಬಟ್ ಇದು ಜಾತ್ರೆ ಟೈಮ್ನಾಗ ಎಷ್ಟೋ ಜನ ಬಂದಿರ್ತಾರೆ ನೋಡ್ರಿ, ಅವರಿಗಂತೂ ಫುಲ್ ಆರಾಮ್ ತೊಗೊಳಕ್ಕೆ. ಇಲ್ಲಿ ಏನು ತೆಂಗಿನಕಾಯಿ ಕಾಣಿಸ್ತಾವೆ ನಿಮಗೆ, ಇವು ದೇವ್ರ ಪೂಜೆ ಮಾಡುವಾಗ ಏನು ಬೆಳೆದಿರ್ತಾವೆ ನೋಡ್ರಿ, ತೆಂಗಿನಕಾಯಿ ಗಿಡ ಬೆಳೆದಿರುತ್ತೆ. ಸಿಟಿ ಒಳಗೆ ಎಲ್ಲಿ ಜಾಗ ಇರುತ್ತೆ ಹೇಳ್ರಿ ಅವ್ನ ಹಚ್ಚಕ್ಕೆ. ಹಾಗಾಗಿ ತೊಗೊಂಬಂದು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ನಿಮ್ಗೆ ಕಾಣ್ತೈತಿಲ್ಲ 2 ಬಕೆಟ್ ತುಂಬ್ಯಾವು ತೆಂಗಿನಕಾಯಿ. ಈಗ ಅವರು ಆ ಕಡೆ ಈ ಕಡೆ ಗಿಡ ಎಲ್ಲಿ ಹಚ್ಚೋಕಂತ ಜಾಗ ಇಲ್ಲ ಅಂತೇಳಿ ನಿಂತಾರೇನ. ಇಲ್ಲಿ ಲೈನ್ ಹಿಡ್ದು ಎಲ್ಲ ತೆಂಗಿನ ಗಿಡ ಹಚ್ಚಾರ. ಅವೆಲ್ಲ ಬೆಳೆದು ದೊಡ್ಡವಾಗಿ ತೆಂಗಿನಕಾಯಿನೂ ಬಿಟ್ಟಾವ ನೋಡ್ರಿ. ನಾನಿಲ್ಲಿ ನಿಮ್ಮ ಮ್ಯಾಲೆ ನೋಡತ್ತೀವಲ್ಲ ನಾವು, ನಮಗೆ ಮ್ಯಾಲೆ ಆಕಾಶ ಐತೆ ಅನ್ನೋದು ಕಾಣಿಸೋವಲ್ದು. ಯಾಕಂದ್ರೆ ಫುಲ್ ತೆಂಗಿನ ಗಿಡ ಏನೊಂಥರ ಚಪ್ರ ಹಾಕಿದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಈ ಜಾಗದಾಗ ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡ್ವಿ. ಇಲ್ಲಿ ಕುತ್ಕೊಂಡಾಗ ಅದೆಷ್ಟೋ ರಿಲ್ಯಾಕ್ಸ್ ಆಗುತ್ತಲ್ಲ, ವಾಪಸ್ ಎದ್ದು ಹೋಗಕ್ಕೆ ಮನಸ್ಸೇ ಆಗಂಗಿಲ್ಲ. ಹಂಗಂತೆ ಕುಂದ್ರಾಕಾಗಲ್ಲ ನೋಡ್ರಿ. ಯಾಕಂದ್ರೆ ಮನೆ ಕೆಲಸನೂ ಟೆನ್ಷನ್ ಇರುತ್ತೆ. ಇಲ್ಲಿ ನೋಡ್ರಿ ಅಷ್ಟರು ಕುತ್ಕೊಂಡಿವಿ. ಇದಿಷ್ಟು ಏನೈತಲ್ಲ ಇವಾಗ ಪೂರ್ತಿಯಾಗಿ ಮುಗೀತು. ವಾಪಸ್ಸು ಮನೆಗೆ ಬರಾಕತ್ತೀವಿ ನೋಡ್ರಿ. ಮನೆಗೆ ಬರುವಾಗ ನಾವೇನು ಬಂದಿದ್ವಿ ಅಷ್ಟು ಜನ ಹೊಂಟೀವಿ. ಇಲ್ಲಿ ತೋರಿಸ್ತೀನಿ. ನನ್ನ ಮಗ ಬಂದು ನೋಡ್ರಿ ಇಲ್ಲೇ ಸ್ಕೂಟಿ ವಾಶ್ ಮಾಡಕ್ಕಂತೇಳಿ ನಿಂತ್ಕೊಂಡ್ರು. ಅವ್ರಿಗೆ ಒಂಚೂರು ಬಾಯ್ ಹೇಳಿ ನಾವು ಮನೆಗೆ ಬಂದೀವಿ ನೋಡ್ರಿ. ಇದಿಷ್ಟು ಏನೈತಲ್ಲ ನಿನ್ನೆ ಅಮಾವಾಸ್ಯೆ ಲಾಗ್. ಸೊ ಈ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.